ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೋಮವಾರದ ಲಾಗ್ನ ಶೇರ್ ಮಾಡಕತ್ತೀನಿ ನಾನು. ಸೋಮವಾರ ಮತ್ತು ಮಂಗಳವಾರ 2 ದಿವಸ ನಮ್ಮ ಕಾವೇರಿಗೆ ರಜೆ ಇತ್ತು. ಹೀಗಾಗಿ ಸಂಡೇ ಡ್ಯೂಟಿಗೆ ಹೋಗಿದ್ಲಕ್ಕಿ ಹೇಳಿದ್ದೆ. ಮತ್ತು ಸಂಡೇ ನೈಟ್ ಬಟ್ಟೆ ತೊಳೆದು ಹಾಕಿದ್ಲ ರೀ. ಬೆಳಗ್ಗೆ ಏನೈತಲ್ಲ ನೋಡ್ರಿ, ಸ್ವಲ್ಪ ಮಳೆ ನಿಂತೈತಿ, ಬಿಸಿಲು ಬಿದ್ದಂಗಾಗಿತ್ತು. ಅದಕ್ಕೆ ಬೆಡ್ಶೀಟ್ ಸ್ವಲ್ಪ ಇಲ್ಲೇ ಕಾಂಪೌಂಡಿಗೆ ಹಾಕ್ಬಿಡ್ತೀನಿ, ಲಘು ಆರ್ತೈತೆ ಅಂತ ಹೇಳಿ ತೆಗ್ಯಾಕತ್ತಾಳ. ತೆಗೆದಿಲ್ಲೇ ಹಾಕಾಕತ್ತಿದ್ಲು ಕಾವೇರಿ, ನೋಡ್ತಾ ಇರ್ಬೋದು ನೀವು. ಮಳೆ ಒಂಚೂರು ಅಂದ್ರೆ ಸ್ವಲ್ಪ ಕಡಿಮೆ ಅನಿಸಿತ್ರಿ ಇವತ್ತು. ನೋಡ್ಬೇಕು, ನಂತರ ಬಂದರೂ ಬರ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಸೋಮವಾರ ಬೆಳಗ್ಗೆ ಟಿಫನ್ ಅದು ಆಗಿತ್ತು ರೀ ನಮ್ಮದು ಕೂಡ. ಟಿಫನ್ ಮಾಡ್ಕೊಂಡೇ ನಾವು ಏನಪ್ಪ ಕೆಲಸ ನಡೆಸಿದ್ವಿ. ಇವತ್ತು ತುಂಬಾ ಇಂಪಾರ್ಟೆಂಟ್ ಲಾಗ್ ಇರ್ತೈತಿ, ನಿಮಗೆಲ್ಲ ಹೆಲ್ಪ್ ಆಕೈತೆ ಅಂತ ಹೇಳಿದ್ದೆ ನಾನು. ಹೌದು ಸ್ನೇಹಿತರೆ, ಈಗ ಮೊದಲಿಗೆ ಏನೈತಲ್ಲ, ರಜೆ ಐತಲ್ಲ ಹೆಂಗೋ ಅಂಥೇಳಿ ತಲೆಗೆ ಎಣ್ಣೆ ಹಚ್ಚಂದಳ, ಕೊಬ್ಬರಿ ಎಣ್ಣೆನ ಕಾವೇರಿ. ಅದು ಹಚ್ಬೇಕು ಅನ್ನೋರಾಗ ಅಂದ್ರೆ ಬಿಸಿಲು ಬಿದ್ದಿತ್ತಲ್ಲ, ಬೆಡ್ಶೀಟ್ ಹಾಕಿ ಬರ್ತೀನಿ ತಡಿ ಆಂಟಿ ಅಂತಂದು ಬೆಡ್ಶೀಟ್ ಹಾಕಾಕತ್ತಿದ್ಲು. ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಹರ್ಬಲ್ ಮಾಡಿರ್ತೀನಲ್ರಿ ಹೇರ್ ಆಯಿಲ್ ನಾ ಮನ್ಯಾಗ, ಅದನ್ನು ತೊಗೊಂಡು ಬಂದಾಳ. ಸ್ವಲ್ಪ ಬಿಸಿ ಮಾಡ್ಕೊಂಬಿಡಮ್ಮ, ಉಗುರು ಬಿಸಿ ಆದ್ರೆ ಚೆನ್ನಾಗಿರ್ತೈತಿ ತಲೆಗೆ, ಒಳ್ಳೇದು ಅಂತಂದೆ. ಅದನ್ನು ಒಂದು ಸ್ವಲ್ಪ ಬಟ್ಲಕ್ಕೆ ಎಣ್ಣೆ ಹಾಕ್ಕೊಂಡು ಒಂಚೂರು ಬಿಸಿ ಮಾಡ್ಕೊಂಡು ಬಂದಿದ್ಲು. ಉಗುರು ಬೆಚ್ಚಗಂತೀವಲ್ರಿ, ಆ ಥರ ಇತ್ತು. ಈಗ ತಲೆ ತುಂಬ ಎಣ್ಣೆ ಹಚ್ತೀನಿ ನಾನು. ಬೇರಿಗೆನ ಹಚ್ತೀನಿ ರೀ, ಸೀಳಿ ಸೀಳಿ ಹಚ್ತೀವಂತೀವಲ್ಲ ಆ ಥರ ಬೇರೆ ಬೇರೆಗೆನ ಚಲೋತಂಗೆ ಹಚ್ತೀನಿ. ಇದು ಸ್ವಲ್ಪ ಆಗಿತ್ತು, ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿಸಿ ಮತ್ತೊಂದು ಸ್ವಲ್ಪ ಉಗುರು ಬಿಸಿ ಮಾಡಿಸಿ ನಾನೇನು ಮಾಡಿದೆ, ಮಸ್ತಾಗೆ ತಲೆ ತುಂಬ ಎಣ್ಣೆ ಹಚ್ಚಿದೆ ನೋಡ್ರಿ. ಎಲ್ಲ ಸ್ಕಾಲ್ಪಿಗೆ ಅಂತೀವಲ್ಲ, ಸ್ಕಾಲ್ಪಿಗೆನ ಹಚ್ಚಿದೆ. ಅಷ್ಟ್ರಾಗ ಮಂಜುಳವ್ರು ಬಂದ್ರೆ, ಏನು ತಾಯಿ ಮಗಳು ಆರಾಮ್ ಕುಂತ್ಬಿಟ್ರಿಲ್ಲ ಕೆಲಸ ಅಂದ್ಲು. ಅದ ಮಾತಾಡ್ತಾ ಇದ್ರು ಅವರು. ಇಲ್ಲವ, ಇನ್ನು ನಂತರ ಸ್ಟಾರ್ಟ್ ಆಗ್ಬೇಕು ನೋಡಿ, ನಾವು ಅದಕ್ಕೆ ತಯಾರಿ ಮಾಡಾಕತ್ತೀವಿ ಈಗ ಕೆಲಸ ಮಾಡಕ್ಕನ ಅಂಥೇಳಿ. ನಾವು ಕೂಡ ಹೇಳಿ ಇನ್ನೇನು ನಮ್ದು ಇವತ್ತಿನ ಸ್ಪೆಷಲ್ ಬ್ಲಾಗ್ ಸ್ಟಾರ್ಟ್ ಮಾಡೋದು ಅಂಥೇಳಿ. ಏನಪ್ಪ ಸ್ಪೆಷಲ್ಲು ಅಂತಂದ್ರೆ ಏನಿಲ್ಲ ಸ್ನೇಹಿತರೆ, ಇನ್ನೇನು ಮತ್ತು ಶ್ರಾವಣನೂ ಬಂತು, ಹಬ್ಬನೂ ಬಂತು, ಮತ್ತು ಇನ್ನೇನು ಆರ್ಡ್ರಸ್ದು ಬಂದರೆ ಮತ್ತು ನನಗೆ ಆಗಂಗಿಲ್ಲ ಅಂದ್ಕೊಂಡು, ಹೆಂಗೂ ಮಗಳಿಗೆ ರಜೆ ಐತಲ್ಲ 2 ದಿವಸ, ಮತ್ತು ಏನು ಮಾಡೋಣಪ್ಪ ಅಂತಂದು ಅಡುಗೆ ಮನೇನ ಇವತ್ತು ಸಂಪೂರ್ಣ ಡೀಪ್ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಡಿಸೈಡ್ ಮಾಡೀವಿ. ಅದಕ್ಕೋಸ್ಕರ ಮತ್ತು ಮಗಳು ಎಲ್ಲ ಸ್ವಲ್ಪ ಈಗೆಲ್ಲ ಇದನ್ನು ಕೆಲಸ ಮಾಡೋ ಮಟ್ಟ ನಾನೇನು ಮಾಡಾಕತ್ತಿದ್ದೆ ಅಂದ್ರೆ ಗುರಳು ಸ್ವಚ್ಛ ಮಾಡ್ಕೊಳಕತ್ತಿದ್ದೆ, ಗುರಳು ಹಸನ್ ಮಾಡಾಕತ್ತಿದ್ದೆ. ಇಷ್ಟು ಹಸನ್ ಮಾಡೀನಿ ನೋಡ್ರಿ, ಇನ್ನೊಂಚೂರು ಐತಿ. ಇವು ಕೈ ಹಿಡಿತಾವ್ರಿ, ತೊಳೆದು ಹಾಕ್ಬೇಕಂದ್ರೆ ಬಿಸಿಲಿಲ್ಲ, ಹೀಗಾಗಿ ಸ್ವಲ್ಪ ನಾನು ಹಸನ್ ಮಾಡಾಕತ್ತಿದ್ದೆ. ಮತ್ತೇನು ಅನ್ನಿಸ್ತು, ಇವು ಕೈ ಹಿಡಿತಾವು ಇವು, ಮತ್ತು ಆಮೇಲೆ ನೋಡಿದ್ರಾತಂತ ಹೇಳಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿದೆ ಗುರಳು ಹಸನ್ ಮಾಡೋದನ್ನು. ಮತ್ತು ಇದ್ರ ಜೊತೆಗೆ ನಾನು ಅಗಸಿ ಕೂಡ ಹಸನ್ ಮಾಡಬೇಕು, ಅದನ್ನು ಕೂಡ ಎತ್ತಿಟ್ಕೊಂಡೀನಿ ನೋಡ್ರಿ. ಇವೆರಡನ್ನೂ ಹಸನ್ ಮಾಡ್ಕೊಳ್ಬೇಕು, ಅಂದ್ರೆ ಕ್ಲೀನ್ ಮಾಡ್ಕೊಳ್ಬೇಕು, ಮತ್ತು ನಂತರದಲ್ಲಿ ಮಾಡಿದ್ರಾಯ್ತು ಅಂಥೇಳಿ ಈಗ ಇದನ್ನು ಕೆಲಸ ನಾನು ಇಲ್ಲಿಗೆ ಸ್ಟಾಪ್ ಮಾಡಾಕತ್ತೀನಿ. ಯಾಕಪ್ಪ ಅಂತಂದ್ರೆ ಮಗಳೆಲ್ಲ ಈಗ ಹೇಳಿದೆ ನಿಮ್ಗೆ, ಬೆಳಗ್ಗೆನ ಅನ್ನ ಸಾರು ಮಾಡಿದೆ, ಹಾಗೆ ನಾಷ್ಟ ಮಾಡಿದೆ, ಇಬ್ಬರು ಕೂಡಿ ಟಿಫನ್ ಮಾಡ್ಕೊಂಡ್ವಿ, ಅಡುಗೆ ಮನೆಯದು ಕೆಲಸ ಮುಗಿಸ್ಕೊಂಡ್ವಿ ಅಂತ ಹೇಳ್ಬೋದು. ಈಗೇನೈತಿ ಎಲ್ಲ ಅಡುಗೆ ಮನೆ ಪಾತ್ರೆ ಎಲ್ಲ ತೆಗಿಯಾಕತ್ತಾಳೆ ನೋಡ್ರಿ. ಅಡುಗೆ ಮನೆ ಎಲ್ಲ ಸಂಪೂರ್ಣ ತೆಗೆದಿಡಾಕತ್ತಾಳ. ಅಂದ್ರೆ ಅಗ್ರಿ ಯೂಸೇ ಮಾಡಿಲ್ಲ, ಧೂಳು ಧೂಳು ಆಗ್ಯಾವ ಅನ್ನುವಂಥವೆಲ್ಲ ಸಿಂಕ್ ಹತ್ತಿರ ಇಡಾಕತ್ತಾಳ. ಮತ್ತು ನಾವು ಡೈಲಿ ಬಳಸಿರ್ತೀವಲ್ರಿ, ಅಂಥವೆಲ್ಲ ಬುಟ್ಟಿಗೆ ಹಾಕಾಕತ್ತಾಳ. ನೋಡ್ತಾ ಇರ್ಬೋದು. ಅಂದ್ರೆ ಬುಟ್ಟಿಗೆ ಹಾಕೋದಂದ್ರೆ ಆಲ್ರೆಡಿ ತೊಳೆದಿದ್ವು ಅಂತ ಅರ್ಥ. ಮತ್ತು ಇಲ್ಲಿ ಒಲಿನ ಗ್ಯಾಸ್ ಕೆಳಗಡೆ ಇಟ್ಟೀನಿ, ಇಟ್ಟು ಅದ್ರ ಮ್ಯಾಗ ಒಂದು ಮುಚ್ಚಿಬಿಟ್ಟೀನಿ ನೋಡ್ರಿ ನಾನು. ಮತ್ತು ಈ ಥರ ತೆಗ್ದಿದ್ವೆಲ್ಲ ಸಿಂಕ್ ಎಲ್ಲ ಫಿಲ್ ಆಗಾಕತ್ತೈತಿ, ನೋಡ್ತಾ ಇರ್ಬೋದು. ಈಗೇನೈತಿ ಮೊದಲಿಗೆ ವಿಂಡೋನ ಅಂದ್ರೆ ಗ್ಯಾಸಿಂದ ಏನೈತಲ್ರಿ, ನಿಮಗಂತೂ ಗೊತ್ತನೇ ಐತಿ. ಸ್ವಲ್ಪ ಏನಾದರೂ ನಂದು ಆರ್ಡ್ರ್ ಇದ್ರೆ ಚಕ್ಕಲಿ ನಿಪ್ಪಟ್ಟನ್ನು ಫ್ರೈ ಮಾಡಿರ್ತೀನಿ, ಮತ್ತು ಡೈಲಿ ಅಡುಗೆದೂ ಅಂತ ಹೇಳ್ಬೋದು. ಮತ್ತು ನಮ್ಮದು ಅಡುಗೆ ಮನೆಯೊಳಗೆ ಎಕ್ಸಾಸ್ಟ್ ಇಲ್ಲ, ಚಿಮಣಿ ಇಲ್ಲ, ಏನಿಲ್ಲ. ಹೀಗಾಗಿ ಎಲ್ಲ ಜಿಡ್ಡೆಲ್ಲ ಏನಾಗ್ತೈತೆ ಅಂದ್ರೆ ಕಿಟಕಿಗೆನ ಹೋಗಿ ಕುಂತು ಬಿಟ್ಟಿರ್ತೈತಿ. ಅದಕ್ಕಾಗಿ ಕಿಟಕಿನ ಮೊದಲು ಸ್ವಚ್ಛ ಮಾಡ್ಕೊಳಕತ್ತಾಳ. ಮತ್ತು ನಾನಂತೂ ಕುಡಿಯೋ ನೀರಂತೂ ಸಂಪೂರ್ಣ ಮುಚ್ಚಿಟ್ಟೀನಿ. ಮತ್ತು ಆಕೆಗೆ ಏನೆಲ್ಲ ಕೊಡಬೇಕು, ಸೋಪ್ ನೀರಾಗಿರ್ಬೋದು, ಆಕೆಗೆ ಒಂದು ನೀರು ರೆಡಿ ಮಾಡಿ ಕೊಟ್ಟಿದ್ದೆ ನಾನು. ಒಂದು ಜಗ್ಗೊಳಗೆ ನೀರು ಹಾಕಿ ಲಿಂಬೆಹಣ್ಣು ಹಿಂಡಿ ಸೋಡಾ ಮತ್ತು ಸ್ವಲ್ಪ ಸೋಪಿನ ಪೌಡರ್ ಹಾಕಿ ಕೊಟ್ಟಿದ್ದೆ, ಜಿಡ್ಡು ಬೇಗ ಬಿಡ್ತೈತೆ ಅಂಥೇಳಿ. ಅದನ್ನು ತೊಗೊಂಡು ಇದನ್ನು ಮಾಡಾಕತ್ತಿದ್ಲು. ಮತ್ತು ಎಲ್ಲ ಸಾಮಾನು ಎತ್ತಿಡೋದು, ಮತ್ತು ಆಕೆಗೆ ಏನಾದರೂ ಬೇಕಾದರೂ ಕೊಡೋದು, ಅದ್ರ ಜೊತೆಗೆ ಸ್ವಲ್ಪ ವಿಡಿಯೋನ ಮಾಡ್ಕೊಳ್ಳೋದು, ಅದ್ರ ಜೊತೆಗೇನ ನಾನು ಏನಪ್ಪ ಗುರಳ ಹಸನ್ ಮಾಡ್ಕೊಳ್ಳೋದು, ಈ ಥರ ಸೈಡ್ ಬೈ ಸೈಡ್ ಕೆಲಸ ಮಾಡ್ಕೊಳಕತ್ತಿದ್ದೆ. ಮತ್ತು ಇವು ಸ್ಟ್ಯಾಂಡನ್ನು ತೊಳಿಬೇಕ್ರಿ ಇವನ್ನ, ಅದಕ್ಕೆ ಹಿಂಗೆ ಸೈಡಿಗೆ ತಂದು ಎತ್ತಿಟ್ಬಿಟ್ಟೀನಿ ನಾನು. ಮತ್ತು ತೊಳೆಯುವೆಲ್ಲ ಪಾತ್ರೆ ಏನೈತಲ್ಲ ಹೊರಗೆ ಹಾಕಾಕತ್ತೀವಿ ನೋಡ್ರಿ. ಬಿಸಿಲು ಬಿತ್ತೈತೆ ಅನ್ನೋರಾಗ ಅಂದ್ರೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಹೇಳ್ದೆ ನಿಮ್ಗೆ, ಅತಿ ಯಾವಾಗ ನಾವು ಅಪರೂಪಕ್ಕೆ ಯೂಸ್ ಮಾಡುವೆಲ್ಲನೂ ಇವತ್ತು ತೊಳ್ಯಾಕೆ ತೊಗೊಂಡ್ಬಿಡ್ತೀವಿ. ದಿನಂಪ್ರತಿ ಬಳಕೆ ಮಾಡುವಂಥವು ಏನು ತೊಳೆಯಂಗಿಲ್ಲ, ಅವಂತೂ ಮಾಡೇ ಮಾಡ್ತೀವಲ್ಲ, ಹೀಗಾಗಿ
ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡಕತ್ತಿರಲ್ಲ, ಬೆಳಗ್ಗೆಯಿಂದ ನಡೆದೈತಿ ಇವತ್ತು ಕೆಲಸ. ಕಾವೇರಿದ ರಜೆ ಐತಿ, ಹೀಗಾಗಿ ಇವತ್ತು ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗ್ ನಡೆದೈತಿ. ನೋಡಿದ್ರೆ ಇಷ್ಟೋ ಮಟ ಮಳೆ ನೋಡ್ರಿ ಸ್ಟಾರ್ಟ್ ಆಗೇ ಬಿಡುತ್ತೆ. ಇವತ್ತೇನು ಇಲ್ಲಿ ಬಿಡಪ್ಪ ಅಂದ್ಕೊಂಡ್ವಿ, ಬಟ್ ಮಳೆ ಜೋರಾಗೆ ಸ್ಟಾರ್ಟ್ ಆಯಿತು. ಅರ್ಬೇನೋ ಸ್ವಲ್ಪ ಒಣಗಿದ್ದು ಮತ್ತು ತಗೊಂಬಿಟ್ಟೆ, ಮತ್ತು ಮಳೆಗೆ ಪೂರ ತೊಯ್ದೇ ಬಿಡ್ತಾವೆ ಅಂಥೇಳಿ ತೆಗೆದು ಅಲ್ಲೊಂದು ಇಲ್ಲೊಂದು ಹಾಕ್ಕೊಂಡೆ. ಒಳಗನ ಏನು ಮಾಡೋಕ್ಕೆ ಬರೋಂಗಿಲ್ಲ. ಮಗಳಂತೂ ಫುಲ್ ಬ್ಯುಸಿ ಇದ್ದಾಳೆ. ನೋಡಿದ್ರೆ ನೀವು ಎಲ್ಲ ಗ್ಯಾಸಿನ ಕಟ್ಟಿ ಹಿಂದೆಲ್ಲ ಭಾಳ ಅಂದ್ರೆ ಭಾಳ ಹೊಲಸಾಗಿತ್ತು. ಎಲ್ಲ ಸ್ವಚ್ಛಗೆ ತೊಳ್ಯಾಕತ್ತಾಳಕ್ಕಿ. ಹೀಗಾಗಿ ಎಲ್ಲ ಸಾಮಾನು ತೆಗೆದಿಟ್ಟೀವಿ. ಇವಾಗ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ. ಮತ್ತು ಇನ್ನೇನು ಹಬ್ಬನೂ ದೂರ ಉಳಿಲಿಲ್ಲ ಅಲ್ರಿ. ಮತ್ತು ನಾನು ಸ್ವಲ್ಪ ಆರ್ಡರ್ಸ್ ಅದು ಬಂದರೆ ಬ್ಯುಸಿ ಆಗಿಬಿಡ್ತೀನಿ, ಮತ್ತು ಅಡುಗೆ ಮನೆನ ಬ್ಯುಸಿ ಆಗಿಬಿಡ್ತೈತಿ. ಮತ್ತು ಸ್ವಚ್ಛ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಈಗಿನ್ನ ಆರ್ಡ್ರ್ ಇಲ್ಲಲ್ಲ, ಅದಕ್ಕೆ ಈಗ ಎಲ್ಲ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆಯ್ತು ಅಂಥೇಳಿ ಇವತ್ತು ಸ್ವಚ್ಛ ಮಾಡಾಕತ್ತೀವಿ ನೋಡ್ರಿ. ನನಗೂ ಒಬ್ಬಕ್ಕೀಗ ಬಗೆಹರಿಯಂಗಿಲ್ಲ, ಮಗಳು ಬೇಕೇ ಬೇಕು ಹೆಲ್ಪಿಗೆ. ಅದಕ್ಕೆ ಆಕಿಗೆ ರಜೆ ಇದ್ದಾಗನೇ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕ್ಲೀನಿಂಗ್. ಅಡುಗೆ ಮನೆ ಒಂದು ಮಾಡ್ಕೊಂಡ್ರೆ ಉಳಿದಿದ್ದು ಆರಾಮಾಗಿ ಮಾಡ್ಕೊಳ್ಬೋದು. ಹಾಲ್ ಆಯ್ತು, ಅದೊಂದು ರೂಮ್ ಆಯಿತು, ಅನುಕೂಲದಾಗ ಮಾಡ್ಕೊಳ್ಬೋದು. ಅದೇ ನಡೀತೈತಿ. ಅಡುಗೆ ಮನೆದಾಗ ಕೆಲಸ ಜಾಸ್ತಿ ಇರ್ತೈತಿ, ಹೀಗಾಗಿ ಇವತ್ತು ಅದನ್ನು ಮಾಡತ್ತೀವಿ ನೋಡ್ರಿ. ಮತ್ತು ಇನ್ನೇನು ಹಬ್ಬ ಬಂದೇ ಬಿಡುತ್ತೆ ಹತ್ರ. ಮತ್ತು ಯಾರಿಗೆಲ್ಲ ಏನೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಸ್ವಲ್ಪ ಬಿಫೋರ್ನ ಮಾಡಿರಿ, ಚಲೋ ಆಗ್ತೈತಿ. ನನಗೂ ಕೂಡ ಪ್ರಿಪ್ರೇಷನಿಗೆ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೇನಂತ. ಸ್ನೇಹಿತರೆ, ನೋಡಿದ್ರಲ್ಲ, ಮ್ಯಾಗಿಂದೆಲ್ಲನೂ ಡೀಪ್ ಕ್ಲೀನ್ ಆಯಿತು. ವಿಂಡೋ ಆಗಿರ್ಬೋದು, ಮತ್ತೆಲ್ಲ ಟೈಲ್ಸ್ ಆಗಿರ್ಬೋದು, ಮತ್ತು ದೇವ್ರ ಜಗಲಿ ಮೇಲೆ ಆಗಿರ್ಬೋದು, ತುಂಬ ಅಂದ್ರೆ ಜಿಡ್ಡಾಗಿತ್ತು. ಹೀಗಾಗಿ ಎಲ್ಲ ಸಂಪೂರ್ಣ ಡೀಪ್ ಕ್ಲೀನ್ ಆಯ್ತು ಅಂತ ನಾವು ಹೇಳ್ಬೋದು. ಮತ್ತು ಎಲ್ಲ ಏನು ಪಾತ್ರೆ ಇದಾವಲ್ರಿ ತೊಳೆಯುವ ಎಲ್ಲನೂ ಒಂದ್ಸರಿ ಎಲ್ಲ ನೀಟಾಗಿ ಹೊರಗಿಟ್ಬಿಟ್ಟಿವಿ. ಆಮೇಲೆ ಎಲ್ಲ ಒಟ್ಟಾರೆಯಾಗಿ ತೊಳೆದ್ರಾಯ್ತು ಅಂತ ಹೇಳಿ ಹೊರಗಿಟ್ಟು, ಈಗೇನೈತಿ ಕೆಳಗಡೆ ಏನು ಸೆಲ್ಫ್ ಇರ್ತಾವಲ್ರಿ, ಕಟ್ಟಿ ಕೆಳಗೆ ಸೆಲ್ಫ್, ಅಲ್ಲಿವೆಲ್ಲ ತೆಗೆದ್ವಿ. ಅಲ್ಲಿನೂ ಕೂಡ ಅಪರೂಪಕ್ಕೆ ಬಳಸುವಂಥ ಪಾತ್ರೆ ಏನದವಲ್ಲ ಅವು ಧೂಳಾಗಿರ್ತಾವಲ್ರಿ, ಯೂಸ ಮಾಡಿರಂಗಿಲ್ಲ ಅಂದ್ರೆ ಅಂಥವನು ಎಲ್ಲನೂ ಹೊರಗಿಟ್ವಿ.
ದಿನಂಪ್ರತಿ ಬಳಸುವಷ್ಟನ್ನು ಅವನೇನು ತೊಳ್ಯಾಕೆ ಹೋಗಲಿಲ್ಲ, ಅವನ್ನೇ ಎತ್ತಿಟ್ಕೊಂಡ್ವಿ. ಈ ರೀತಿಯಾಗಿ ಕ್ಲೀನ್ ಮಾಡ್ತಾ ಇದ್ರೆ ಮತ್ತು ಎಲ್ಲೆಲ್ಲೇ ಸಾಮಾನು ಹೆಂಗೆ ಇಡಬೇಕು ಅದನ್ನೆಲ್ಲ ಸೈಡಿಗೆ ಇಟ್ಕೊಂಡಿದ್ದೀನಿ. ಅಂದ್ರೆ ಆಲ್ರೆಡಿ ಎಲ್ಲ ಫಿಲ್ ಆಗಿದ್ವೆಲ್ಲ ಇಟ್ಕೊಂಡಿದ್ದೀನಿ, ಖಾಲಿಗಿದ್ವೆಲ್ಲ ತೊಳ್ಯಾಕಿಟ್ಟೀನಿ. ಸೊ ಇದೇ ರೀತಿಯಾಗಿ ಎಲ್ಲ ಕ್ಲೀನಿಂಗ್ ಮುಗೀತು. ಈ ಸೈಡನ್ನು ನೋಡ್ರಿ, ಇದು ಫುಲ್ ಏನು ರ್ಯಾಕ್ ಐತಿ ಕಲ್ಲಿಂದು. ಇಲ್ಲೇನ ಜಾಸ್ತಿ ಸಾಮಾನು ಇರೋದು ಮತ್ತು ಇಲ್ಲೇನ ಜಾಸ್ತಿ ಗದ್ದಲ ಆಗೋದು ಅಂಥೇಳಿ ತೆಗಿಯೋದು ಇಡೋದು ಹೀಗಾಗಿ ಮತ್ತು ನೀಟಾಗಿ ಇದನ್ನು ಕೂಡ ಎಲ್ಲನೂ ಜೋಡಿಸ್ಕೊಂಡ್ವಿ. ಇಲ್ಲಿ ಯಾವ ಹಂಗೆ ಹೊಲಸು ಭಾಳ ಆಗಿದ್ವು ಡಬ್ಬಿಗಳು ಅಂಥವೆಲ್ಲನೂ, ಮತ್ತು ಯಾವ ಡಬ್ಬಿ ಒಳಗೆ ಏನೇನೈತಿ ಒಂದ್ಸರಿ ಚೆಕ್ಔಟ್ ಮಾಡಿಕೊಂಡು ನೀಟಾಗಿ ಮತ್ತು ಬೇರೆ ಬೇರೆ ಎಲ್ಲನೂ ಫಿಲ್ ಮಾಡಿ ಹೊಲಸಾಗಿದ್ವೆಲ್ಲ ತಿಕ್ಕಾಕಿಟ್ಟು ಈ ಥರ ಜೋಡಿಸ್ಕೊಂಡ್ವಿ ನೋಡ್ರಿ. ಕ್ಲೀನ್ ಆಯಿತು. ಹಾಗೇನ ಫ್ರಿಜ್ ಮೇಲೆ ಫ್ರಿಜ್ ಕವರ್ನೂ ತೆಗೆದ್ವಿ. ಮತ್ತು ಇದೊಂದು ಶಾಲ್ ಟೈಪ್ ಇತ್ತು, ಅದನ್ನು ಕೂಡ ನಾನು ಹಾಕಿದೆ ನೋಡ್ರಿ. ಫ್ರಿಜ್ ಕವರ್ ತೊಳ್ಯಾಕಿಟ್ಟೀನಿ, ಒಂದೇ ಐತದ ಕವರ್, ಹೀಗಾಗಿ ಅದು ತೊಳಿಬೇಕಲ್ಲ ಅಂಥೇಳಿ ಮತ್ತು ಈ ಥರ ಒಂದು ಶಾಲ್ ಇತ್ತು, ಅದನ್ನು ಕೂಡ ಹಾಕಿದೆ. ಹಾಕಿ ಮ್ಯಾಗಿಂದೆಲ್ಲನೂ ನೀಟಾಗಿ ಅದನ್ನು ಕೂಡ ಜೋಡಿಸಿದ್ವಿ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಆಗೈತಿ. ಇಲ್ಲೆಲ್ಲ ಪಾತ್ರೆನ ಅದಾವಲ್ರಿ, ಇವೆಲ್ಲ ತೊಳೆದಾದ ನಂತರ ಸ್ಟ್ಯಾಂಡ್ ಆಗಿರ್ಬೋದು, ಆಮೇಲೆ ರ್ಯಾಕ್ಸ್ ಆಗಿರ್ಬೋದು, ಎಲ್ಲ ಜೋಡಿಸಿ ಪಾತ್ರೆ ಎಲ್ಲ ತೊಳೆದಾದ ನಂತರನ ಕಂಪ್ಲೀಟಾಗಿ ಜೋಡಿಸ್ಕೊಳ್ಳೋದು ಅಂಥೇಳಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ರ್ಯಾಗಿಗೆಲ್ಲ ಸ್ವಚ್ಛ ಮಾಡೋದಾಯ್ತು. ಇಲ್ಲಿ ಸೈಡ್ ನೋಡ್ರಿ ಮೇಲೆ ಏನೈತಲ್ಲ ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಬಿಟ್ಟಿನಿ. ನಂದಂತೂ ಏನು ಶೋಕೇಸ್ ಅಂತಿಲ್ಲ, ಅದಕ್ಕೋಸ್ಕರ ಅಲ್ಲೇ ಎಟಕ್ಲಾರ್ದಂಗೆ ಅಲ್ಲೇ ಮ್ಯಾಲೆ ಇಟ್ಬಿಟ್ಟೆ ಅವನ್ನ ಗ್ಲಾಸಿನ ಐಟಮ್ಸು. ಮತ್ತು ಕೆಳಗದು ಆದ್ರೆ ಒಡೆದ್ಗಿಡ್ದಾವ ಅಂಥೇಳಿ ಈ ಕಡೆ ಎಲ್ಲ ಆಲ್ಮೋಸ್ಟ್ ನಾನು ಬಿಸ್ನೆಸ್ ಐಟಮ್ಸನ್ನ ಇಟ್ಟಿರ್ತೀನಿ. ನಾನು ಪುಟಾಣಿ, ಶೇಂಗಾ, ಅಂಟು, ಆಳ್ವಿ ಈ ಥರದ್ದೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಆಗುಮಟ ಅಂದ್ರೆ ಒಂದು 3 ಗಂಟೆನ ಆಗಿಬಿಡ್ತು. ಇಲ್ಲ ಅವಷ್ಟು ತೊಳ್ದ ಬಿಡೋನು ಅಂತಂದ್ಲ, ತಿಕ್ಕೊಂಬಂದ್ಬಿಡೋಣ ಆಂಟಿ ಅಂದ್ಲ. ಬೇಡವ 3 ಗಂಟೆ ಆಯಿತು, ಊಟ ಮಾಡ್ಕೊಳ್ಳೋನು, ಆಮೇಲೆ ಏನೈತಿ ಆರಾಮಾಗಿ ನಾವು ಅವನ್ನ ತಿಕ್ಕೊಳ್ಳೋಣ, ಬಾಂಡೆ ತಿಕ್ಕಿ ಆಮೇಲೆ ಜೋಡಿಸೋಣ ಅಂಥೇಳಿ ಈಗ ಊಟಕ್ಕೆ ಕುಂತ್ವಿ. ಬರ್ರಿ ಊಟ ಮಾಡೋಣ ಸ್ನೇಹಿತರೆ. ಎಲ್ಲ ಸ್ವಚ್ಛ ಅಂತೂ ಮುಗೀತು, ಆದರೆ ಸಿಕ್ಕಾಪಟ್ಟಿ ಬಂಡೆದವ್ರು ಇನ್ನು. ಆದ್ರೆ 3 ಗಂಟೆ ಆಯಿತು, ಅದಕ್ಕೆ ಊಟ ಮಾಡೇ ಬಾಂಡೆ ತಿಕ್ಕುನುವ ಅಂತಂದು ಆಕೆಲ್ಲ ಹೊಂಟಿದ್ಲ. ಟೈಮ್ ಆಗೈತಿ, ಉಂಡು ಎಲ್ಲ ತೊಳ್ಕೊಂಬರ್ತೀವಿ ಸ್ವಚ್ಛಗೆ. ಅಂತೂ ಇಂತೂ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಏನಿಲ್ಲ, ರಾತ್ರಿದು ರೊಟ್ಟಿ ಇತ್ತು, ಹಿಟ್ಟಿನ ಪಲ್ಯ ಎತ್ತಿಟ್ಟಿದ್ದೆ. ಆಮೇಲೆ ಬ್ಯಾಳೆ ಸಾರು ಮಾಡೇನ್ರಿ, ಅದನ್ನು ಗಟ್ಟೆನ ಬೇಳೆ ಹಾಕ್ಕೊಂಡೇವಿ. ರೊಟ್ಟಿ ತಿಂದು ಅನ್ನ ಊಟ ಮಾಡೋದು. ಬರ್ರಿ ಊಟ ಮಾಡೋಣ ಸ್ನೇಹಿತರೆ. ಊಟ ಮಾಡಿ ಬಾಂಡೆ ಅಂತೂ ಭಾಳ ಇದ್ದವು ರೀ, ಹೀಗಾಗಿ ಬಾಂಡೆ ತೊಳ್ಕೊಂಡ್ವಿ. ಮಗಳು ನಾನು ಸೇರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ ಟೈಮ್ನಾಗ, ಮತ್ತು ಮಳೆನೂ ಬಂದುಬಿಡ್ತು. ನಂತರದಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಏನೈತಿ ಎಲ್ಲನೂ ಜೋಡಿಸಿದ್ವಿ ನೋಡ್ರಿ. ಅಡುಗೆ ಮನೆ ಮತ್ತು ಹೆಂಗಿತ್ತಲ್ಲ ಹಾಗೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ವಿ. ಅಂತೂ ಇಂತೂ ಫೈನಲಾಗಿ ಅಡುಗೆ ಮನೆ ಸಂಪೂರ್ಣ ಡೀಪ್ ಕ್ಲೀನ್ ಆಯಿತು. ಶ್ರಾವಣಕ್ಕೆ, ಹಬ್ಬಕ್ಕೆ, ಎಲ್ಲದಕ್ಕೂ ಅಂತಲೇ ಹೇಳ್ಬೋದು. ಮತ್ತಿನ್ನು ಆರ್ಡರ್ಸ್ ಬಂದ್ರೂ ಆರಾಮಾಗಿ ಮಾಡ್ಕೊಳ್ಬೋದು ಸ್ವಚ್ಛಾದ ಮನೆ ಒಳಗೆ ಅಂಥೇಳಿ. ಒಂಥರ ಮಡಿ ಹುಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೀಗಾಗಿ ನಾನು ಮಾಡ್ಕೊಂಡ್ಬಿಟ್ಟೆ ನೋಡ್ರಿ. ಹೆಂಗೆ ಅನ್ನಿಸ್ತು ಮತ್ತು ಕಂಪ್ಲೀಟಾಗಿ ಮಗಳದ ಭಾಳ ಹೆಲ್ಪ್ ಆಯಿತು. ನೋಡಿದ್ರಿ ನೀವು, ನಾನು ಆಕೆ ಕೈಯೊಳಗೆಲ್ಲ ಏನೆಲ್ಲ ಕೊಡೋದು ಮಾಡೋದು, ತೆಗೆದಿಡೋದು, ಎತ್ತಿಡೋದು, ಬಾಂಡೆ ತೊಳೆಯೋದು, ಜೋಡಿಸೋದು ಈ ಥರ ಎಲ್ಲ ಮಾಡಿದೆ ಖರೆ. ಆದರೆ ಎಲ್ಲ ಕಟ್ಟಿ ಮ್ಯಾಗೆಲ್ಲ ಭಾಳ ಅಂದ್ರೆ ಭಾಳ ಜಿಡ್ಡು ಹಿಡಿದಿತ್ತು. ಎಲ್ಲನೂ ಕ್ಲೀನ್ ಮಾಡಿದ್ಲ, ಮಸ್ತ್ ಅಂದ್ರೆ ಮಸ್ತ್ ಸ್ವಚ್ಛ ಅನ್ಸಾಕ್ತೈತಿ. ಪಳ ಪಳ ಅನ್ನಕತೈತಿ ಅಡುಗೆ ಮನೆ ಅಂದರೂ ಹೊಳ್ಯಾಕತೈತೆ ಅಂತಲೇ ಹೇಳ್ಬೋದು. ಖುಷಿ ಆಕೈತಲ್ರಿ ಈ ಥರ ಆತಂದ್ರೆ. ಹೆಣ್ಮಕ್ಳಿಗೆ ಅಡುಗೆ ಮನೆನ ಪ್ರಪಂಚ. ಅದೊಂದು ಸ್ವಲ್ಪ ಶುಭ್ರ ಸ್ವಚ್ಛ ನಾವು ಅಂದ್ಕೊಂಡಂಗೆ ಇಟ್ಕೊಂಡ್ಬಿಟ್ವಿ ಅಂದ್ರೆ ಎಲ್ಲಿಲ್ಲದ ಖುಷಿ ಅಂಥೇಳಿ. ನನಗಂತೂ ಭಾಳ ಖುಷಿ ಆಗ್ತೈತಿ. ಅಡುಗೆ ಮನೆ ಮತ್ತು ಅಡುಗೆ ಮನೆ ಸಾಮಾನು ಚೆಂದಾಗೆ ನೀಟಾಗಿ ಜೋಡಿಸಿ ಸ್ವಚ್ಛಗೆ ಇಟ್ಕೊಂಡ್ರೆ ಎಲ್ಲಿಲ್ಲದ ಆನಂದ ಅಂತಲೇ ಹೇಳ್ಬೋದು. ಮತ್ತು ಕ್ಲೀನಿಂಗ್ ಆಗಿದ್ದು ನಿಮಗೆ ಹೆಂಗೆ ಅನ್ಸಕತ್ತೈತಿ ಖಂಡಿತ ತಿಳಿಸ್ರಿ. ಮತ್ತು ಪಟ ಪಟ ಆರ್ಡ್ರ್ ಕೊಡ್ರಿ. ಉಂಡಿಗೆಲ್ಲ ಪಂಚಮಿ ಬಂತು, ನಾನಂತೂ ಆರ್ಡ್ರ್ ಸಲುವಾಗಿ ವೇಟ್ ಮಾಡಕತ್ತೀನಿ. ಪಟ್ ಆರ್ಡ್ರ್ ಕೊಟ್ಬಿಡ್ರಿ, ನಾನು ಕೂಡ ಫಟಾಫಟ್ ಅಂತ ಹೇಳಿ ಮಾಡಿ ಕಳಿಸ್ಕೊಡ್ತೀನಿ. ನೋಡಿರಿ ಸಂಪೂರ್ಣ ರೆಡಿ ಅದೇನಿ. ನಾನು ಮನೇನೂ ಕ್ಲೀನ್ ಮಾಡ್ಕೊಂಡೆ, ಎಲ್ಲ ಗ್ರೋಸರಿನೂ ಹಾಕ್ಸ್ತೀನಿ. ಈಗ ಎಲ್ಲ ತಯಾರಿನೂ ನಡೆದೈತಿ. ಇನ್ನೇನಿದ್ರು ನಿಮ್ಮ ಆರ್ಡ್ರ್ ಕೊಡೋದು ನಾನು ಬಡ ಬಡ ಮಾಡಿ ಕಳಿಸ್ಕೊಡೋದು ಅದಷ್ಟೇ ಬಾಕಿ ಅಂಥೇಳಿ. ಖಂಡಿತವಾಗ್ಲೂ ಈ ಮುಖಾಂತರ ನನಗೆ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ. ಮತ್ತು ಇನ್ನೂ ಡಿಟೇಲಾಗಿ ತೋರ್ಸಕತ್ತೀನಿ. ಕಟ್ಟಿ ಕೆಳಗೂ ಎಲ್ಲ ಜೋಡಿಸ್ಕೊಂಡಿದ್ದೀವಲ್ಲ ಅವನ್ನೆಲ್ಲ ತೋರ್ಸಕತ್ತೀನಿ ನೋಡಿರಿ ನಾನು.
ಅಪರೂಪಕ್ಕೆ ಬಳಸುವಂಥವು ಅಗದಿ ಕೆಳಗಿಟ್ಟೀನಿ. ಅಂದ್ರೆ ಆಲ್ಮೋಸ್ಟ್ ಕಬ್ಬಿಣದ ಕಡಾಯಿ, ತವಾ ಎಲ್ಲನ ಕೆಳಗಿಟ್ಟೀನಿ. ಇಲ್ಲೇ ನೋಡ್ರಿ ಇದು ಕಟ್ಟಿ ಕೆಳಗೆ ಇವಂತೂ ದಿನಂಪ್ರತಿ ಬಳಸ್ತೀವಿ ನಾವು. ಎಲ್ಲನೂ ಇಲ್ಲೇ ಎತ್ತಿಟ್ಕೊಂಡೀವಿ ನೋಡ್ರಿ. ಈ ಥರ ಮತ್ತು ಇದ್ರ ಕೆಳಗೆ ಏನೈತಲ್ಲ ಬಿಸ್ನೆಸ್ಸಿಗೆನ ಯೂಸ್ ಆಗ್ತಾವೆ ಆಲ್ಮೋಸ್ಟ್. ಇದ್ರ ಕೆಳಗೆ ನಾವು ಇಟ್ಕೊಳ್ಳುವಂದ್ರೆ ದೊಡ್ಡ ದೊಡ್ಡ ಪಾತ್ರೆ ಆಗಿರ್ಬೋದು, ಬುಟ್ಟಿಗಳಾಗಿರ್ಬೋದು, ಪರಾತ್ ಆಗಿರ್ಬೋದು, ಮತ್ತು ನೀರು ತುಂಬೋ ಗುಂಡೆ ಆಗಿರ್ಬೋದು, ಮತ್ತು ನಂದು ಕಬ್ಬಿಣದ ಕಡಾಯಿ ಆಗಿರ್ಬೋದು, ಇವೆಲ್ಲನೂ ನೋಡ್ರಿ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಕ್ಲೀನ್ ಅಂದರೆ ಕ್ಲೀನ್ ಆಯ್ತು ನೋಡ್ರಿ ಅಡುಗೆ ಮನೆ. ಸ್ವಚ್ಛ ಆಯ್ತಪ್ಪ, ಖುಷಿ ಆಯಿತು. ಸೊ ಈ ರೀತಿಯಾಗಿ ಮತ್ತು ನಿಮ್ಮದೆಲ್ಲ ಕ್ಲೀನಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಮತ್ತು ಈಗ ಮಾಡ್ತಿರೋ ಇಲ್ಲೋ ತಿಳಿಸ್ರಿ. ನಮ್ಮ ಮನೆಯೊಳಗಂತೂ ಶ್ರಾವಣಕ್ಕೆ ಒಂದ್ಸರಿ, ದೀಪಾವಳಿಗೆ ಒಂದ್ಸರಿ ಮಾಡೇ ಮಾಡ್ತೀವಿ. ಸರಿ ಸ್ನೇಹಿತರೆ, ಈ ಒಂದು ಬ್ಲಾಗ್ ಕ್ಲೀನಿಂಗದ್ದ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಮತ್ತೊಂದು ಮುಂದಿನ ಬ್ಲಾಗ್ ಒಂದಿಗೆ ಭೇಟಿ ಆಗೋಣ ಅಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.